ಏನ್ ಮಜವಾಗಿದ್ದೀರಲ್ವ ರೀ? ಬಂದು ನಮ್ಮ ಚಿಕ್ಕ ಬಂದ್ಲೀಗ. ವಾ ಹೊಡಿ ಹೊಡಿ ಚಿಕ್ಕ ಹೊಡಿ ಚಿಕ್ಕ. ಏನ್ ಎಸ್ಕೇಪಲ್ಲಿ ಆಟ ಆಡ್ಬೇಕು ಹೋಗ್ ರೀ. ನನ್ನ ಮಗಳು ನೋಡ್ರಿ ಬುದ್ಧಿವಂತೆನಾ ಅಲ್ಲಿಂದ ಎಳ್ಕೊಳಕ್ಕೆ. ದಡ್ಡಿಯಲ್ಲಿ ಶತದಡ್ಡಿ ಅಂತ ತೋರಿಸ್ಕೊಡ್ತಿದ್ಯಾ ಮಗಳು ನೀನು. ಆಟಾಡು ಮಗಳೇ, ಮಜಾ ಮಾಡೋಗು ರಾಜ್ಕುಮಾರಿ. ಮಜಾ ಮಾಡೋ ಟೈಮ್ ನಾನು ಹಿಂಗೆ ಆಡ್ತಿದ್ದೆ ಕಣೆ ಬಂಗಾರಿ. ಪ್ಲೀಸ್ ಪ್ಲೀಸ್ ರೀ, ಅದಕ್ಕೆ ಮತ್ತೆ ನನಗೆ ಸಿಟ್ಟು ಬರುತ್ತೆ. ಎಲ್ಲರಿಗೂ ನಮಸ್ಕಾರ. ನೆನ್ನೆ ವಿಡಿಯೋನ ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಮ್ಮಮ್ಮ ಬರೋದ್ರೊಳಗೆ ಇಲ್ಲಿ ಜ್ಯೂಸಿಗೆ ರೆಡಿ ಮಾಡಿಟ್ಟಿದ್ದಾರೆ. ನಮ್ಮ ಚಿಕ್ಕವ ಲೋಟ ಇಟ್ಕೊಂಡು ರೆಡಿಯಾಗಿದೆ ಕೊಡಿ ಅಂತ. ಎಲ್ಲ ಚಿಕ್ಕವ ಇದು ಹಿಂಡಿ ಚಿಕ್ಕವ. ಅದರೊಳಗೆ ಕೈ ಹೆಜ್ಜಿದ್ರೆ ಹೆಜ್ಜಿಲ್ಲ, ಚಿಕ್ಕ ಹೆಜ್ಜಬೇಡ. ಬಾಯಲ್ಲಿ ಯಾಕೆ ನೀರು ಬರ್ತದೆ ನಿನಗೆ? ನಿಂಬೆಣ್ಣಲ್ಲಿ ಬರಬೇಕು ರಸ. ಕೈ ನೋಡಿ ಏನು ಉದ್ದಾಗಿದೆ ನಮ್ಮ ಚಿಕ್ಕನು. ಒಬ್ಬ ಹಿಂಡೈತವ. ಕೊಯ್ಯವಂತೆಲ್ಲ ಮಗಿಂದು ತುಂಬ್ತು ನೋಡು ಕೆಳಗಡೆ, ಸುಮ್ಮನೆ ಹಾಕೋದಲ್ಲ, ನೋಡ್ಕೊಬೇಕು. ಹಾಗೆ ನೆನ್ನೆ ಬರುವಾಗ ಚಾಕ್ಲೇಟ್ ಕೇಕು, ಹನಿ ಕೇಕು ಎಲ್ಲ ತೊಗೊಬಂದಿದ್ದು. ಇಲ್ಲಿ ನಮ್ಮಮ್ಮ ನನಗೆ ಸೊಪ್ಪು ಸೋಸಕ್ಕೆ ಕೊಟ್ಟಿದ್ದಾರೆ. ಸೋಸ್ತಾ ಕೂತಿದ್ದೀನಿ ನೋಡಿ. ನಂಗೆ ಆ್ಯಕ್ಚುಲಿ ಸೊಪ್ಪಿನ ಸಾಂಬಾರ್ಗಿಂತ ಸೊಪ್ಪಿನ ಪಲ್ಯ ತುಂಬ ಇಷ್ಟ. ಸೊಪ್ಪಿನ ಸಾಂಬಾರು ಒಂದಿನ ಆದಮೇಲೆ ಇಷ್ಟ ನನಗೆ, ಗಟ್ಟಿಗಾಗಿರುತ್ತಲ್ಲ ಕುದ್ದು. ಹಾಗಾಗಿ ಇವತ್ತಷ್ಟೇ ನಮ್ಮಮ್ಮ ಸುಮ್ಮನೆ ಆಗಿದ್ದಾರೆ ಅಷ್ಟೇ. ಎಷ್ಟು ಲೇಟಾಗಿ ಇದ್ದಿದ್ದಕ್ಕೆ. ನಾಳೆಯಿಂದ ಹಬ್ಬ ಸ್ಟಾರ್ಟ್. ಹಬ್ಬ ಅಲ್ಲ, ರಾಗ ಅಂತಾರೆ, ಗೊತ್ತಾ? ಎಲ್ಲರಿಗೂ ಗೊತ್ತಿರುತ್ತೆ ಅವ್ರವ್ರ ಅಮ್ಮಂದಿರದ್ದು ರಾಗ ಹೆಂಗಿರುತ್ತೆ ಅಂತ. ಒಂದೆರಡು ದಿನ ಸುಮ್ಮನೆ ಇರ್ತಾರೆ ಅಷ್ಟೇ. ಆಮೇಲೆ ಕೆಲಸ ಆಗಿಲ್ಲ, ಅದು ಆಗಿಲ್ಲ, ಇದಾಗಿಲ್ಲ ಅಂತ ಹೇಳಿ. ಏನು ಮಜವಾಗಿದ್ದೀರಲ್ವ ರೀ? ನಂಗೆ ಅರಿಸ್ಬಿಡಿ. ಏನು ರೀ ಪ್ಲೀಸ್ ಬೇಡ ರೀ, ನನಗೆ ಕೆಲಸ ಇದೆ. ನನಗೆ ಅರಿಸ್ಬಿಡಿ. ಕಾಲು ಸಿಡ್ತಾ ಇದೆ. ನಿಧಾನ ಕೊಡು ಚಿಕ್ಕವ. ಹೆಂಗೆ ಬೇಕು ಹಂಗಂಗೆ ನನಗೆ ಬೇಡ. ಬೇಸಿಗೆ ರಜೆ ಬರುತ್ತಲ್ಲ, ಹಂಗಾಗಿ ಮಕ್ಳಿಗೆ ಬೇಕಾಗುತ್ತೆ ಅಂತ ತಗೊಬಿಟ್ಟು ಬಂದಿದ್ದೆ. ಇರಿ ಪರಿ ಇಲ್ಲ ರೀ, ನಿಧಾನ. ಅಲ್ಲಿ ಜಾರದಾರು ಚಿಕ್ಕವ, ಪ್ಲೀಸ್ ಕಣೆ. ಏನು ಎಸ್ಕೇಪಲ್ಲಿ ಆಟ ಆಡಬೇಕು ಹೋಗ್ ನೋಡಿ. ಪರ್ಪಲ್ ಕಲರ್ ತವರೆ ಹೂವು. ಬೇಬಿ ಹೇಳ್ಕೊಳ್ಳಿ, ಕಾಲು ಸುಟ್ಟು ಹೋಗ್ತಾ ಇದೆ. ಚುರುಕಾಗಬೇಕು. ಎಲ್ರಿಗೂ ನಿಮ್ಮ ಕೈಲಿ ಇಲ್ವನ್ರು ಗನ್ನು? ಏನು ಫೀಲ್ ನಮ್ಮ ಪಪ್ಪ ಪೈಪಲ್ಲಿ ಎರ್ಚಾರ ರೀ. ಮೋಟ್ರ್ ಆನ್ ಮಾಡ್ಕೊಂಡು ಪೈಪಲ್ಲಿ ನೀರು ಹಿಡಿಯೋದು. KGF ಗನ್ ದೊಡ್ಡಮ್ಮ. ಚಿಕ್ಕ ಗನ್ ಇಟ್ಕೊಂಡು ನಿಂದಕ್ಕೆ ಓಡೋಗ್ಬಾರ್ದು. ಮುನ್ನೊಂದು ಬಂದು ನಮ್ಮ ಚಿಕ್ಕ ಬಂದ್ಲೀಗ. ವಾ ಹೊಡಿ ಹೊಡಿ ಚಿಕ್ಕ. ಪಾಪ ಅದಕ್ಕೆ ಚಿಕ್ಕಮ್ಮಗೆ ನೀರೇ ಬರ್ತಿಲ್ವ ಅಂತಾರೆ. ಮಕ್ಳು ಆ ಏಜಲ್ಲಿದ್ದಾಗ ಮಕ್ಳ ಆಟನೇ ಚಂದ. ಈಗ ನಾವು ನೋಡಿ, ಈಗ ಆಟ ಆಡೋಕ್ಕೂ ಮನಸ್ಸಿಲ್ಲ. ಅವೆಲ್ಲ ನಮಗೆ ಮಕ್ಳಂಗೆ ಇರಬೇಕು. ಮಕ್ಳಂಗಿದ್ದಾಗ ಒಬ್ಬ ಚಿಕ್ಕವ್ ನಿಧಾನ ಕಣೆ ಪ್ಲೀಸ್ ರೀ. ನನ್ನ ಮಗಳು ನೋಡ್ರಿ ಬುದ್ಧಿವಂತೆನಾ ಅಲ್ಲಿಂದ ಎಳ್ಕೊಳಕ್ಕೆ. ದಡ್ಡಿಯಲ್ಲಿ ಶತದಡ್ಡಿ ಅಂತ ತೋರಿಸ್ಕೊಡ್ತಿದ್ಯಾ ಮಗಳು ನೀನು. ಆಟಾಡು ಮಗಳೇ, ಮಜಾ ಮಾಡೋಗು ರಾಜ್ಕುಮಾರಿ. ಮಜಾ ಮಾಡೋ ಟೈಮ್ ನಾನು ಹಿಂಗೆ ಆಡ್ತಿದ್ದೆ ಕಣೆ ಬಂಗಾರಿ. ಪ್ಲೀಸ್ ರೀ, ಅದಕ್ಕೆ ಮತ್ತೆ ನನಗೆ ಸಿಟ್ಟು ಬರುತ್ತೆ. ಬಟ್ಟೆ ನನ್ನ ಕೂದಲು ನೆನೆಯಬಾರ್ದು ನೋಡಿ. ನಾನು ಸೋಸಿದಂಥ ಸೊಪ್ಪಿನ ಪಲ್ಯ ರೆಡಿ. ನೀನೇನು ಮಾಡಿದ್ದವ? ಎಲ್ಲ ಮಾಡಿದ್ದು ಸೊಪ್ಪೆಲ್ಲ ಸೋಸ್ಕೊಟ್ಟಿದ್ದು ನಾನೇ. ನಮ್ಮ ಮನೆಯವ್ರು ಯಾಕೋ ಸಾಂಬಾರು ಬೇಡ ಅಂತ ಹೇಳ್ಬಿಟ್ಟು ಮಜ್ಜಿಗೆಲಿ ತಿಂತಾ ಇದ್ದಾರೆ. ಇದೆಂತ ಸರ್ಮ? ರಸಮ್. ಇದು ಮೊಸರು, ಸಂಡಿಗೆ, ಹಪ್ಪಳ, ಉಪ್ಪಿನಕಾಯಿ ಬೇಕಾದ್ರೆ ನಾವೇ ಬೆಳೆದಂಥ ಅಕ್ಕಿ ಇದು ನೋಡಿ. ಈ ಮೊಸರನ್ನಕ್ಕೆ ಈ ಮಜ್ಜಿಗೆ ಮೆಣಸಿನ್ಕಾಯಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ನಮ್ಮನೆಯವ್ರಿಗೆ ತುಂಬ ಇಷ್ಟ. ಉಪ್ಪಿನ ಚಂದ. ಸೊಪ್ಪಿನ ಪಲ್ಯ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನಮ್ಮಮ್ಮ. ನನಗಂತೂ ಸೊಪ್ಪಿನ ಪಲ್ಯ ಅಂತ ಸಿಕ್ಕಾಪಟ್ಟೆ ಇಷ್ಟ. ಬಟ್ ಮಾಡೋದು ಕಡಿಮೆ ನಾನು. ಆ ಸೊಪ್ಪು ತೊಗೊಬಂದು ಸೋಸಿ ಮಾಡೋದು ತುಂಬ ಟೈಮ್ ಹಿಡಿಯುತ್ತಲ್ಲ, ಹಂಗಾಗಿ ಫುಲ್ ತೊಗೊಳ್ಳಿರಿ. ನಾನು ಕಡುಬು ಹಾಕೊಂಡಿದ್ದೀನಿ. ಬೆಳಗ್ಗೆ ಕಡುಬು ಮತ್ತು ಟೊಮೊಟೊ ಚಟ್ನಿ ಮಾಡಿದ್ರು, ಸಕ್ಕತ್ತಾಗಿತ್ತು. ಸ್ವಲ್ಪ ಹುಳಿಯಾಗಿದೆ, ಹಾಗಾಗಿ ನಂಗೆ ತುಂಬ ಇಷ್ಟ ಹುಳಿ ಅಲ್ವಾ. ಹಾಗಾಗಿ ಲಾಸ್ಟಿಗೆ ಅನ್ನ ಸಾಂಬಾರು ಹಾಕೋಬೇಕು, ರಸಂ. ಹಾಗೆ ನಂದು ಕೆಲಸ ಎಲ್ಲ ಊಟ ಎಲ್ಲ ಮುಗಿಸ್ಕೊಂಡು ಈಗ ಮತ್ತೆ ಎಡಿಟ್ ಮಾಡೋಕ್ಕೆ ಕೂತ್ಕೊಂಡಿದ್ದೀನಿ. ನಮ್ಮನೆಯವ್ರು ನೋಡಿ, ನಮ್ಮಮ್ಮ ಈಗಷ್ಟೇ ಸಂಜೆ ಆಯಿತು, ಇವಾಗ ಹಾಲು ಬಿಸಿ ಮಾಡ್ಕೊಬಿಟ್ಟು ಬಂದಿದ್ದಾರೆ. ಬಜ್ಜಿ ಮಾಡಿದ್ದಾರೆ. ಏನು ಚೆನ್ನಾಗಿದೆ ಗೊತ್ತಾ? ಕರುಮ್ ಅಂತ ಇದೆ. ನಮ್ಮಮ್ಮ ನಾವೇ ಇದ್ದಾಗ ಬೇರೆ ಥರ ಮಾಡಿಕೊಡ್ತಾರೆ. ಅವ್ರು ಅಳಿಯಂದಿರು ಬಂದಾಗಲೇ ಒಂದು ಥರ ಮಾಡಿಕೊಡ್ತಾರೆ. ಮಕ್ಕಳೆಲ್ಲ ಹೊರಗಡೆ ಆಟ ಆಡ್ತಾ ಇದ್ದಾರೆ. ನಮ್ಮ ಶೋಪಾಸು ಹೊಡ್ಕೊಂಬಿಟ್ಟು ಬರೋಕ್ಕೆ ಹೋಗಿದ್ದಾರೆ. ನಮ್ಮನೆಯವ್ರು ನೋಡಿ ಗ್ರಾಮ ಪಂಚಾಯಿತಿ 2 ಕತೆ ಬರೀತಾ ಇದ್ದಾರೆ. ಇನ್ನು ಇದು ರಿಲೀಸ್, ನಂದು ಈ ವಿಡಿಯೋ ರಿಲೀಸ್ ಆಗೋದ್ರೊಳಗೆ ಅವ್ರದ್ದು ಶಾರ್ಟ್ ಮೂವಿನೇ ರಿಲೀಸ್ ಆಗಿರುತ್ತೋ ಏನೋ ಗೊತ್ತಿಲ್ಲ. ಅದು ಫಸ್ಟ್ ಬರುತ್ತೋ ನನ್ನ ವಿಡಿಯೋ ಫಸ್ಟ್ ಬರುತ್ತೋ ಗೊತ್ತಿಲ್ಲ.
ನಾನು ಈಗ ಊರಲ್ಲಿರೋದ್ರಿಂದ ವೀಡಿಯೋಸ್ ತುಂಬ ಸ್ವಲ್ಪ ಸಿಗ್ನಲ್ ಇಲ್ಲಲ್ಲ, ಸ್ವಲ್ಪ ಲೇಟಾಗಿ ಅಪ್ಲೋಡ್ ಆಗ್ಬೋದು, ಕ್ಷಮೆ ಇರಲಿ. ಮನೆಯವರು ಇವಾಗಲೇ ಸ್ವಲ್ಪ ನನ್ನ ಕರ್ಕೊಬಿಟ್ಟು ಬರೋಕ್ಕೆ ಬಂದಿದ್ರಲ್ಲ, ಈಗ 4 ದಿನದಿಂದ ಸ್ವಲ್ಪ ಫ್ರೀ ಆಗಿದ್ದಾರೆ. ನಾನು ಫ್ರೀಯಾಗಿ ಅಂತ ಬಡ್ಕೊಂಡು ಮನೇಲಿ ಅದರಲ್ಲೂ ಕೆಲಸ ಮಾಡ್ತಾ ಇದ್ದಾರೆ. ಆ್ಯಕ್ಚುಲಿ ನಾನು ರೆಸ್ಟ್ ಮಾಡಲ್ಲ ನೀವು ಅಂತ ಬೈದು ಮನೇಲಿ ಜಗಳ ಮಾಡಿ ಈಗ ಒಂದು 3 ದಿನದಿಂದ ಒಂದು ಸ್ವಲ್ಪ ರೆಸ್ಟ್ ಮಾಡ್ತಿದ್ದಾರೆ. ಬಟ್ ರೆಸ್ಟ್ ಇಲ್ಲ. ಒಂದಿನ ನಮ್ಮ ಕರ್ಕೊಂಬರೋದೇ ಆಯಿತು, ಮತ್ತು ನೆನ್ನೆಲ್ಲ ಹಾಸನಲ್ಲಿ ಸ್ವಲ್ಪ ಕೆಲಸ ಆಯಿತು. ಇವಾಗ ನೋಡಿ ಹಾಂ, ನಾನು ಇವಾಗ ಊರಿಗೆ ಬಂದಿದ್ದೀನಲ್ಲ, ಸ್ವಲ್ಪ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡೋದು ಲೇಟ್ ಆಗುತ್ತೆ, ಯಾಕಂದರೆ ಸಿಗ್ನಲ್ ಇಲ್ಲ. ಹಾಗಾಗಿ ನೋಡಿ ಈಗ ಎಡಿಟ್ ಮಾಡ್ತಾ ಕೂತಿದ್ದೀನಿ. ಪಾಪ ನಮ್ಮಮ್ಮ ನಾನೆಲ್ಲೋ ದೊಡ್ಡ ಕೆಲಸ ಮಾಡ್ತೀನಿ ಅಂದ್ಬಿಟ್ಟು ಬೆಳಗಿಂದ ಕೆಲಸ ಎಲ್ಲ ಅವರೇ ಮಾಡ್ತಾಯಿದ್ದಾರೆ. ಇವತ್ತು ಬಂದು ಫಸ್ಟ್ ಡೇ ಅಲ್ವಾ, ಆದರೆ ಇದು ನಿಮಗೆ ಸೆಕೆಂಡ್ ಡೇ ಆಗುತ್ತೆ ಏನೋ ಗೊತ್ತಿಲ್ಲ. ಫಸ್ಟ್ ಡೇ ಅಲ್ವಾ, ಹಾಗಾಗಿ ಇವತ್ತು ಬೆಳಗ್ಗೆ ಲೇಟಾಗಿ ಕೂಡ ಎದ್ದಿದ್ದೀನಿ, ಸುಮ್ಮನಾಗಿದ್ದಾರೆ. ಅಲ್ಲಿಂದನೇ ಬಂದಿದ್ದೆ, ಅಮ್ಮ ನನಗೆ ಕೆಲಸ ಇದೆ, ಇಲ್ಲಿ ರೆಸ್ಟ್ ಮಾಡಿಲ್ಲ, ಅಲ್ಲಿ ರೆಸ್ಟ್ ಮಾಡಬೇಕು, ನನಗೆ ಕೆಲಸ ಕೊಡಿಬಿಡಿ ಅಂತಲೇ ಬಂದಿದ್ದೆ. ಹಂಗಾಗಿ ಸುಮ್ಮನಿದ್ದಾರೆ. ನಮ್ಮ ಪಪ್ಪನೂ ನಮ್ಮ ಅಮ್ಮನೂ ಏನೋ ನನಗೆ ಹೆಲ್ಪ್ ಮಾಡಿಕೊಡ್ತಾ ಇದ್ದಾರೆ. ಅಂದರೆ ನಮ್ಮಮ್ಮ ಏನೂ ನನಗೆ ಕೆಲಸ ಕೊಡ್ತಾಯಿಲ್ಲ. ನಮ್ಮ ಪಪ್ಪ ಅದು ತಗೊಂಬಂದು ಕೊಡಿ ಅಂದರೆ ಪಾಪ ಮಾಡ್ತಾರೆ. ಗ್ರಾಮ ಪಂಚಾಯಿತಿ 2 ಶಾರ್ಟ್ ಮೂವಿ ಅಲ್ಲ ರೀ, ಬರಿತಾ ಇದ್ದಾರೆ ಮೊಬೈಲಲ್ಲಿ ಸ್ಕ್ರಿಪ್ಟ್. ಬಜ್ಜಿ ತಿನ್ಕೊಂಡು ನಾನು ವೀಡಿಯೋ ಮಾಡ್ತಾಯಿದ್ರೆ ಬಜ್ಜಿ ಖಾಲಿ ಆಗುತ್ತೆ ನೋಡಿ. ನಮ್ಮ ಪಪ್ಪ ಅವರು ಹೊರಗಡೆ ಕೂತ್ಕೊಂಡು ಕಾಫಿ ಕುಡಿತಾ ಇದ್ದಾರೆ, ಬಜ್ಜಿ ಬೋಂಡ ಎಲ್ಲ. ಈ ಟೈಮಲ್ಲಿ ಆ್ಯಕ್ಚುಲಿ ನಾವು ಅಲ್ಲಿ ಕೂತ್ಕೊಂಡು ಮಾತಾಡ್ಕೊಂಡು ಕೂತ್ಕೋಬೇಕು. ಈ ಕೆಲಸ ಅಂತ ಬಂದಾಗ ಕೆಲವೊಂದು ಟೈಮ್ನ ಅನುಭವಿಸೋಕ್ಕಾಗಲ್ಲ. ನೋಡೋಣ, ನಾವು ನೋಡಿ ತೋಟ ಸುತ್ತಾಡ್ಕೊ ಬರೋದ್ರೊಳಗೆ ನಮ್ಮ ಮಕ್ಕಳು ಅವತಾರನ, ಇದೇನಿದೆ ಅವತಾರ. ಆ ಕಡೆ ಯಾರ ಮನೆ, ಆ ಸೀರೆಯಿಂದ ಆ ಕಡೆಗೆ ಅವ್ರ ಮನೆನಾ? ಮತ್ತು ನೀನು ನಿಮ್ಮನೆ ಬಿಟ್ಬಿಟ್ಟು ಇಲ್ಲಿ ಯಾಕೆ ಬಂದಿದ್ಯಾ ಚಿಕ್ಕಮ್ಮ? ಏನೇನು ಮಾಡಿಟ್ಟಿದ್ದೇವೆ, ವಾವ್ ಅಲ್ವಾ. ಇದು ಮಿಕ್ಸರ್, ಇದು ಒಬ್ರದ್ದು ಮಿಕ್ಸರ್, ಇದು ಖಾಲಿ ಆಗಿದೆ. ಇದು ಖಾಲಿ ಆಗಿರೋ ನಮ್ಮ ಚಿಕ್ಕ ಮುಂದೆ ಅನಿಸುತ್ತೆ. ಇದು ದ್ರಾಕ್ಷಿ, ಇದು ನೋಡಿ ಲೋಟ ಲಾಸ್ಟ್ ಜನವರಿ ಜಾತ್ರೆಲಿ ತಗೊಬಿಟ್ಟು ಬಂದಿದ್ವಲ್ಲ ನಮ್ಮ ಕುಮಾರಲಿಂಗೇಶ್ವರ ಜಾತ್ರೆಲಿ, ಅವು ಇವು ಪಾತ್ರೆ ಎಷ್ಟು ಚೆನ್ನಾಗಿದ್ದಾವೆ. ಇಲ್ಲೊಂದು ದೊಡ್ಡ ಬಾಕ್ಸಲ್ಲಿ ಆ ಬೇಸನ್ ಎಷ್ಟು ಚೆನ್ನಾಗಿದೆ. ನಾವು ಎಣ್ಣೆ ತಿಂಡಿ ಮಾಡಿಬಿಟ್ಟು ಬೇಯಿಸ್ಬಿಟ್ಟು ಇಲ್ಲಿ ಹಾಕ್ತೀವಲ್ಲ ಸಿಲ್ವರ್ದು ಬಾಣಲಿಗಳ ಅಂಥದ್ದು, ತುಂಬ ಚೆನ್ನಾಗಿದೆ. ಇದು ಎಲ್ಲ ಸ್ಪೂನ್ ತೋರಿಸಿ. ನನ್ನ ಮಗಳು ಚಕ್ಲಿನ ಸ್ಪೂನಲ್ಲಿ ತಿಂತಿರೋದು ನೋಡಿ ನನ್ನ ಮಗಳ. ಸ್ಪೂನ್ ನೋಡಿ ಎಷ್ಟು ಚೆನ್ನಾಗಿದೆ. ಲೋಟ ಚಿಕ್ಕ ಇವ್ಯಾವಾಗ ತಗೊಬಂದೆ ಇವು ಗೊತ್ತಿಲ್ಲ. ಇವು ನಮ್ಮ ಚಿಕ್ಕ ಹೊಸ್ದಾಗಿ ತಗೊಬಂದಿರೋದು. ಧರ್ಮಸ್ಥಳದಿಂದ ನಮ್ಮಮ್ಮ ಲಾಸ್ಟ್ ಹೋದ್ವಾರ ಅಷ್ಟೇ ನಮ್ಮಮ್ಮ ಧರ್ಮಸ್ಥಳಕ್ಕೆ ಹೋಗಿದ್ರು, ಅವಾಗ ಇದು ತಗೊಬಂದಿರೋದು. ಎಷ್ಟು ಸರಿ ಜಗಳ ಮಾಡಿದ್ವಮ್ಮ? 4. ಆಮೇಲೆ ನೀರೆಲ್ಲ ಚೆಲ್ಲಿದ್ದಾರೆ ಕಡಿಮೆ. ಥ್ಯಾಂಕ್ ಯು. ಈ ಕಡೆ ಮಲ್ಗದ, ಆ ಕಡೆ ನಿನ್ನ ಮನೆನಾ? ಮತ್ತೆ ಈ ಕಡೆ ಯಾಕೆ ಬಂದಿದ್ದೀಯ? ಜಗಳ ಮಾಡಕ್ಕೆ ಬಂದಿದ್ದೀಯಾ? ಮತ್ತೆ ಹಬ್ಬನಾ? ಹಬ್ಬಕ್ಕೆ ಅಂತ ಪಕ್ಕದ ಮನೆಗೆ ಬಂದಿದ್ದಾಳೆ ನಮ್ಮ ಚಿಕ್ಕವ. ಟೀ ಅಂತೆ. ಕುಳಿಗಿಡ್ಸಿ ಇಲ್ಲಿ ಜಾಗವ. ಸಮೃದ್ಧಿ ತಗೋ ಕುಡಿ. ನಮ್ಮಮ್ಮ ಸ್ವಲ್ಪ ಮಕ್ಳು ಹೇಳ್ದಂಗೆ ಕುಡಿಯೋದು ಜಾಸ್ತಿ. ಒಟ್ಟಲ್ಲಿ ಅವ್ರ ಕೆಲ್ಸಕ್ಕೆ ಡಿಸ್ಟರ್ಬ್ ಆಗಬಾರ್ದು, ಅದಕ್ಕೆ ಇವೆಲ್ಲ ಮಾಡ್ಕೊಂಡು ಕೂರಿಸ್ತಾರೆ. ರೂಮ್ ಹೋಗಿ ನೋಡಿ ಡ್ಯಾಡಿ. ಈಗ ಡ್ಯಾನ್ಸ್ ಮಾಡ್ಕೊಂಡು ಸುತ್ತಬೇಕು. ಚೆನ್ನಾಗಿ ಮಾಡ್ಕೊಂಡು ಸುತ್ತಬೇಕು. ಈಗ ನೆಗಾಡ್ಕೊಂಡು ಓಡ್ಬೇಕು. ನೆಗಾಡ್ಕೊಂಡಿದ್ದೆ ಹಾಡಬೇಕು. ಉಂಡೆ ಆಡ ಈ ಕುಂಟ್ಕ ಬರೋದು. ಮೇಲತ್ಬೇಡ ಔಟ್. ಇಡಿ ಮಗಳು. ವೆರಿ ಗುಡ್. ಹಂಗೆ ವೆರಿ. ಸಂಜೆ ಈಗ 6:30 7 ಗಂಟೆ. 7 ಗಂಟೆ ಆಗಿದೆಯಾ? ಸಂಜೆ ಟೈಮ್ ಸಂಜೆ ಹಿಂಗೆ ಹೊರಗಡೆ ಕಟ್ಟಿರ್ತಾರೆ. ಈಗ ಹಾಲು ಕರ್ಕೊಬಿಟ್ಟು ಒಳಗೆ ಕೊಡ್ತಾರ ಅಂತ ನೋಡಿ. ಹಸಿ ಎಲ್ಲ ಈಗ ಮೇಯ್ಕೊಂಡು ಬಂದಿರುತ್ತೆ, ಇಲ್ಲಿ ಕಟ್ತದೆ. ಎಷ್ಟು ಚಂದ ಅಂದರೆ ಈಗ ಸೆಕೆ ಟೈಮ್ ಅಲ್ವಾ, ಇವಾಗಲೇ ಏನೋ ಒಂಥರ ಚಂದ.
ತೋಟದಿಂದ ಬಂದು ನಮ್ಮ ಜೊತೆ ಮಾತಾಡಿಕೊಂಡು ಕಾಫಿ ಎಲ್ಲ ಕುಡ್ಕೊಂಡು ಸಣ್ಣ ಪುಟ್ಟ ಕೆಲಸ ಇದ್ದರೆ ಇಷ್ಟೊತ್ತಿಗೆ ಹೊರಡ್ತಾರೆ. ಮಕ್ಕಳನ್ನ ಸಂಜೆವರೆಗೂ ಆಟ ಆಡಕ್ಕೆ ಬಿಟ್ಟು, ಆ್ಯಕ್ಚುಲಿ ನಾವು ಮಕ್ಳಿಗೆ ಸಂಜೆ ಟೈಮಿಗೆ ಸ್ನಾನ ಮಾಡಿಸೋದು. ಮಕ್ಕಳು ಹೇಗಿದ್ರು ಹೊರಗಡೆ ಎಷ್ಟೊತ್ತು ಕುಂದು ಬಂದಿರ್ತಾರೆ, ಸೆಕೆ ಟೈಮ್ ಅಲ್ವಾ, ಬೆವ್ತಿರ್ತಾರೆ. ಸೊ ಹಾಗಾಗಿ ಬಂದಿದ ತಕ್ಷಣ ಫ್ರೆಶ್ ಆಗಿ ಸ್ನಾನ ಮಾಡಿಸಿ ಫ್ರೀಯಾಗಿರೋ ಬಟ್ಟೆ ಹಾಕಿ ಊಟ ಮಾಡಿಸಿ ಸ್ವಲ್ಪ ಹೊತ್ತು ಟಬ್ಬಲ್ ಆಟ ಆಡ್ತಾರೆ ಹಾಗೇನೆ ಬಾತ್ರೂಮಲ್ಲಿ. ಆಮೇಲೆ ಬಂದು ಊಟ ಮಾಡಿ ಮತ್ತು ಈಗೇನೋ ಒಂದು ಜ್ಯೂಸ್ ನೋಡಿಬಿಟ್ರು ಅವ್ರು ಫ್ರಿಜ್ಜಲ್ಲಿ, ಹಾಗಾಗಿ ಅದು ಕುಡಿತಾ ಕೂತಿದ್ದಾರೆ ಇಬ್ಬರು. ಅಮ್ಮ ಮಸ್ಕ್ ಮೆಲನ್ ಜ್ಯೂಸ್ ಮಾಡಿಟ್ಟಿದ್ರು, ಹಾಗೆ ಫ್ರೂಟಿ ಜ್ಯೂಸ್ ಸ್ವಲ್ಪ ಇತ್ತು, ಎರಡೂ ಕೂತ್ಕೊಂಡು ಕುಡಿತಿದ್ದಾರೆ. ಓಕೆ, ಸದ್ಯಕ್ಕೆ ಇವತ್ತಿಗೆ ವಿಡಿಯೋ ಇಲ್ಲಿಗೆ ಮುಗಿಸ್ತಿದ್ದೀನಿ. ನಾಳೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು.